ಶಿವಮೊಗ್ಗದ ಮಣ್ಣಿನ ಮಗ ಮಂಜುನಾಥ್ ರಾವ್ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿಗೆ ಬಲಿಯಾಗಿದ್ದಾರೆ. ಅವರ ಇಡೀ ಕುಟುಂಬ ಪ್ರವಾಸಕ್ಕೆ ಹೋದ ಸಂದರ್ಭದಲ್ಲಿ ಭಯೋತ್ಪಾದಕ ದಾಳಿ ನಡೆದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಅವರ ಸಹೋದರಿ ರೂಪಾ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ಇನ್ನೊಬ್ಬ ಸಹೋದರಿ ದೀಪಾ ಅವರು ಕೂಡ ಇದ್ದಾರೆ. ರೂಪಾ ಅವರ ಈ ಘಟನೆ ಬಗ್ಗೆ ಏನು ಹೇಳಿ? ದುರಂತ ಸರ್, ಎಂತ ಹೇಳೋದು, ದೊಡ್ಡ ದುರಂತನೇ. ಏನು ಹೇಳೋಕ್ಕೆ ತೋಚ್ತಾ ಇಲ್ಲ ನನಗೆ. ನಿಮ್ಮ ಅಣ್ಣನ ಬಗ್ಗೆ ಹೇಳೋದು? ಅಣ್ಣ ತುಂಬ ಕೇರ್ ಮಾಡ್ತಿದ್ದ ನನಗೆ. ಅವ್ರನ್ನ ನಿಮ್ಮ ಸಂಬಂಧಗಳು ಹೇಗಿತ್ತು? ಇದನ್ನೆಲ್ಲ ಅಣ್ಣನ ಥರನೇ ಇದ್ದ. ಅವ್ನು ತುಂಬ ಕೇರ್ ಮಾಡ್ತಿದ್ದ. ನನ್ನ ಮದುವೆಯಿಂದ ಹಿಡಿದು ತುಂಬ ಚೆನ್ನಾಗಿ ನೋಡ್ಕೊತಿದ್ದ. ಒಳ್ಳೆ ಬಾಂಧವ್ಯನೇ ಇತ್ತು. ಕಡೆ ಬಾರಿ ಅವ್ರ ಹತ್ರ ಯಾವಾಗ ಮಾತಾಡಿದ್ವಿ? ಈಗ ಒಂದು ವಾರದಿಂದ ಅನಿಸುತ್ತೆ ವಿಷಯಕ್ಕೆ ಮಾತಾಡಿದ್ವಿ. ಆಮೇಲೆ ಮತ್ತೆ ಅವನು ಟೂರಿಗೆ ಹೋದ ಅಂತ ಗೊತ್ತಾಯಿತು. ಎಲ್ಲ ಸೇಫ್ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ವಿ ಸರ್. ಮತ್ತೆ ಮುಂದೆ ಗೊತ್ತಾಗಲಿಲ್ಲ. ಇವತ್ತು ನ್ಯೂಸಲ್ಲಿ ಬಂದಾಗಲೇ ಗೊತ್ತಾಗಿದೆ ನನಗೆ. ನೀವು ಅತ್ತಿಗೆಯವ್ರ ಜೊತೆಗೆಲ್ಲ ಮಾತಾಡಿದ್ರ? ಇಲ್ಲ, ಅಲ್ಲಿ ಹೋದ್ಮೇಲೆ ನನಗೆ ಕಾಂಟ್ಯಾಕ್ಟ್ ಇರಲಿಲ್ಲ. ಒಂದು ಸಲ ಅಮ್ಮಂಗೆ ಫೋನ್ ಮಾಡಿದ. ಅಮ್ಮನಿಂದ ನನಗೆ ಗೊತ್ತಾಗಿತ್ತು. ಮತ್ತಷ್ಟೇ ಹೋಗಿದಾರಂತ. ಮಲೆನಾಡಿನ ಶಿವಮೊಗ್ಗದ ಮಣ್ಣಿನ ಮಗ ಮಂಜುನಾಥ್ ರಾವ್ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿಗೆ ಬಲಿಯಾಗಿದ್ದಾರೆ. ಅವರ ಇಡೀ ಕುಟುಂಬ ಪ್ರವಾಸಕ್ಕೆ ಹೋದ ಸಂದರ್ಭದಲ್ಲಿ ಭಯೋತ್ಪಾದಕ ದಾಳಿ ನಡೆದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಅವರ ಸಹೋದರಿ ರೂಪಾ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ಇನ್ನೊಬ್ಬ ಸಹೋದರಿ ದೀಪಾ ಅವರು ಕೂಡ ಇದ್ದಾರೆ. ರೂಪಾ ಅವರ ಈ ಘಟನೆ ಬಗ್ಗೆ ಏನು ಹೇಳಿ? ದುರಂತ ಸರ್, ಎಂತ ಹೇಳೋದು, ದೊಡ್ಡ ದುರಂತನೇ. ಏನು ಹೇಳೋಕ್ಕೆ ತೋಚ್ತಾ ಇಲ್ಲ ನನಗೆ. ನಿಮ್ಮ ಅಣ್ಣನ ಬಗ್ಗೆ ಹೇಳೋದು? ಅಣ್ಣ ತುಂಬ ಕೇರ್ ಮಾಡ್ತಿದ್ದ ನನಗೆ. ಅವ್ರನ್ನ ನಿಮ್ಮ ಸಂಬಂಧಗಳು ಹೇಗಿತ್ತು? ಇದನ್ನೆಲ್ಲ ಅಣ್ಣನ ಥರನೇ ಇದ್ದ. ಅವ್ನು ತುಂಬ ಕೇರ್ ಮಾಡ್ತಿದ್ದ. ನನ್ನ ಮದುವೆಯಿಂದ ಹಿಡಿದು ತುಂಬ ಚೆನ್ನಾಗಿ ನೋಡ್ಕೊತಿದ್ದ. ಒಳ್ಳೆ ಬಾಂಧವ್ಯನೇ ಇತ್ತು. ಕಡೆ ಬಾರಿ ಅವ್ರ ಹತ್ರ ಯಾವಾಗ ಮಾತಾಡಿದ್ವಿ? ಈಗ ಒಂದು ವಾರದಿಂದ ಅನಿಸುತ್ತೆ ವಿಷಯಕ್ಕೆ ಮಾತಾಡಿದ್ವಿ. ಆಮೇಲೆ ಮತ್ತೆ ಅವನು ಟೂರಿಗೆ ಹೋದ ಅಂತ ಗೊತ್ತಾಯಿತು. ಎಲ್ಲ ಸೇಫ್ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ವಿ ಸರ್. ಮತ್ತೆ ಮುಂದೆ ಗೊತ್ತಾಗಲಿಲ್ಲ. ಇವತ್ತು ನ್ಯೂಸಲ್ಲಿ ಬಂದಾಗಲೇ ಗೊತ್ತಾಗಿದೆ ನನಗೆ. ನೀವು ಅತ್ತಿಗೆಯವ್ರ ಜೊತೆಗೆಲ್ಲ ಮಾತಾಡಿದ್ರ? ಇಲ್ಲ, ಅಲ್ಲಿ ಹೋದ್ಮೇಲೆ ನನಗೆ ಕಾಂಟ್ಯಾಕ್ಟ್ ಇರಲಿಲ್ಲ. ಒಂದು ಸಲ ಅಮ್ಮಂಗೆ ಫೋನ್ ಮಾಡಿದ. ಅಮ್ಮನಿಂದ ನನಗೆ ಗೊತ್ತಾಗಿತ್ತು. ಮತ್ತಷ್ಟೇ ಹೋಗಿದಾರಂತ ಗೊತ್ತಾಗಿತ್ತು ಅಷ್ಟೆ. ನಿಮ್ಮ ಸಹೋದರ ಮಂಜುನಾಥ್ ಯಾವ ರೀತಿ ಕುಟುಂಬದ ಜವಾಬ್ದಾರಿ ಹೊತ್ತಿದ್ರು? ಅವನ್ನೆಲ್ಲ ನೋಡ್ಕೊತಿದ್ದೆ ಸರ್. ಎಲ್ಲ ಅಪ್ಪ ತೀರ್ಕೊಂಡು 3-4 ವರ್ಷ ಆಯಿತು. ಅವನ್ನೇ ಎಲ್ಲ ನೋಡ್ಕೊತಿದ್ದ. ಅಮ್ಮನ ಅತ್ತಿಗೆ ಬ್ರಾಂಚ್ ಮ್ಯಾನೇಜರು ಮ್ಯಾಮ್ಕೋಸಲ್ಲಿ, ಬೀರೂರು ಬ್ರಾಂಚ್ ಮ್ಯಾನೇಜರ್. ನಿಮಗೆ ಸುದ್ದಿ ಕೇಳಿದ ತಕ್ಷಣ ಏನು ಅನಿಸ್ತು? ಆಗತ್ತೇನೆ ಸರ್. ಯಾರ್ಯಾರೋ ತೀರ್ಕೊಂಡಿದ್ದು, ಟೆರರಿಸ್ಟ್ ಅಟ್ಯಾಕ್ ಆಗಿದ್ದೆಲ್ಲ ಟಿ ವಿಯಲ್ಲಿ ನೋಡ್ತಾ ಇದ್ವಿ. ನನ್ನ ಅಣ್ಣನೇ ಇವತ್ತು ಬಲಿಯಾಗಿದ್ದಾನೆ ಅಂದರೆ ಹೆಂಗಾಗತ್ತೆ ಸರ್? ನಿಮ್ಮ ತಾಯಿಗೆ ಈವರೆಗೂ ಈ ವಿಷಯ ಗೊತ್ತಿಲ್ಲ? ಹೌದು ಸರ್, ಹೇಗೆ ಹೇಳೋದಂತ ಗೊತ್ತಾಗ್ತಿಲ್ಲ. ನಿಮ್ಮ ತಾಯಿಗೆ ಏನು ಹೇಳಿ ಸಮಾಧಾನ ಮಾಡಿದ್ವಿ? ಅದೇ ಸ್ವಲ್ಪ ಇಂಜುರಿ ಆಗಿದೆ, ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ದೀವಿ ಅಷ್ಟೇ. ಇನ್ನೆಂತ ಹೇಳಿಲ್ಲ ಸರ್. ಈಗ ಮುಂದೆ ಏನು, ಹೇಗೆ ಈ ಭಯೋತ್ಪಾದಕರ ದಾಳಿ ಹಿನ್ನೆಲೆಯಲ್ಲಿ ಈ ಥರ ಸಾವಾಗಿದೆ, ಇದ್ರ ಮುಂದೆ ಏನು ಮಾಡಬೇಕು ಅಂತ? ಏನಿಲ್ಲ ಸರ್, ಆದಷ್ಟು ಬೇಗ ಬಾಡಿ ನಮಗೆ ಇಲ್ಲಿ ಬಂದರೆ ಅಷ್ಟೇ ಸಾಕು. ಅವರು ಸೇಫಾಗಿ ಬಂದರೆ ಅತ್ತಿಗೆ ಮಗ. ನಿಮ್ಮ ಅತ್ತಿಗೆ ಮತ್ತು ಮಗ ಅಂದರೆ ಮಗ ಅಭಿಜನ್ ಬಗ್ಗೆ ಹೇಳೋದಾದ್ರೆ? ಅತ್ತಿಗೆ ಅವಳು ಫುಲ್ಲು ತುಂಬ ವರ್ಕ್ ಇದು ಮಾಡ್ತಿದ್ಲು. ಬೀರೂರಲ್ಲಿ ಬ್ರಾಂಚ್ ಮ್ಯಾನೇಜರ್ ಆಗಿದ್ದಾಳೆ. ಅವಳು ಬೆಳಿಗ್ಗೆ 7:45 ಹೋದರೆ ರಾತ್ರಿನೇ ಬರೋದು. 8:15 ಆಗುತ್ತೆ. ಅಲ್ಲಿ ಬ್ರಾಂಚ್ ಮ್ಯಾನೇಜರ್ ಆಗಿರೋದ್ರಿಂದ ಅವಳ ಜವಾಬ್ದಾರಿ ಜಾಸ್ತಿ ಇದೆ. ಅವಳಿಗೂ ರಜೆ ಎಲ್ಲ ಸಿಗ್ತಾ ಇರಲಿಲ್ಲ. ಸೊ ಆಗ ರಜೆ ಇದೆಯಲ್ಲ, ಗುಡ್ ಫ್ರೈಡೇ ಮತ್ತು ಸಂಡೇ ಸಿಗುತ್ತಲ್ಲ ಅಂಥೇಳಿ ಹೋಗಿದ್ದಾರೆ ಬಹುಶಃ. ಯಾರಿಗೆ ಗೊತ್ತೇ ಸರ್ ಈ ಥರ ಎಲ್ಲ ಆಗುತ್ತೆ ಅಂತ.
ದೀಪ ಅವ್ರೆ, ನೀವೇನು ಹೇಳ್ತೀರಿ ನಿಮ್ಮ ಸಹೋದರ ಈ ಥರ ಘಟನೆ ಬಗ್ಗೆ, ಅವರ ನಿಮ್ಮ ಅತ್ತಿಗೆ ಬಗ್ಗೆ ಏನು ಹೇಳ್ತೀರಿ? ಎಲ್ರಿಗೂ ಶಾಕ್ ಆಗಿದೆ. ಇಲ್ಲಿ ಶಿವಮೊಗ್ಗದಲ್ಲಿದ್ದವರು ಅಲ್ಲೆಲ್ಲೋ ಶಾರ್ಟ್ ಆದರೂ ಟೆರರಿಸ್ಟ್ ಅಟ್ಯಾಕ್ ಆಯಿತು ಅನ್ನೋ ನಮಗೆಲ್ಲ ನಂಬಕ್ಕೆ ಆಗ್ತಿಲ್ಲ. ಈಗಲೂ ಮಂಜಣ್ಣಂದು ನಮ್ಮ ದೊಡ್ಡಮ್ಮ ಏನು ಅಂದ್ಕೊಂಡಿದ್ದಾರೆ, ಕ್ಯೂರ್ ಇಂಜುರಿ ಆಗಿದೆ, ಟೆರರಿಸ್ಟ್ ಅಟ್ಯಾಕ್ ಆಗಿದೆ, ಇಂಜುರಿ ಆಗಿದೆ, ಟ್ರೀಟ್ಮೆಂಟ್ ನಡೀತಿದೆ ಹೇಳಿದ್ದೀವಿ, ಅದನ್ನೇ ನಂಬ್ಕೊಂಡಿದ್ದಾರೆ. ಹಾಗೆ ಆಗಿಬಿಡ್ಲಿ ಅಂತ ಈಗಲೂ ಅಂದ್ಕೊತಿದ್ದೀವಿ. ಮತ್ತು ಯಾರು ಫೋನಿಗೆ ಅಷ್ಟೊಂದೇನು ಸಿಕ್ಕಿಲ್ಲ, ಒಂದು ಸರಿ ಸಿಕ್ಕಿದಾಗ ವಿಷಯ ಹೇಳಿದ್ದು ಅಷ್ಟು ಬಿಟ್ಟರೆ. ಮಗನಿಗೆ ಮೊನ್ನೆ ತಾನೇ ಚೆನ್ನಾಗಿ ರಿಸಲ್ಟ್ ಬಂದು, ಸೆಕೆಂಡ್ PUC ರಿಸಲ್ಟ್ ಚೆನ್ನಾಗಿ ಬಂದಿತ್ತು. ಮತ್ತು 97% ವಿದ್ಯಾಭಾರತಿಲಿ ಓದ್ತಾ ಇದ್ದ BCom. ಒಂದು ಆಪರ್ಚುನಿಟಿ ಒಂದು ಹೋಗಿ ಬರೋಣ, ಒಂದು ವಾರ ಟ್ರಿಪ್ ಅಂತ ಹೋಗ್ಯಾರೆ. ಅತ್ತಿಗೇನೋ ಚೆನ್ನಾಗೇ MSc ಗೋಲ್ಡ್ ಮೆಡಲಿಸ್ಟ್ ಅವರು. ಗ್ರಹಚಾರ ಇಲ್ಲೆಲ್ಲೋ ಇದ್ದು ಅಲ್ಲಿ ನಿಜವಾಗ್ಲೂ ನಮಗೂ ಅವ್ರು ಹೆಂಗೆ ಪಾಪ ಅಲ್ಲಿ ಈಗ ಇಬ್ಬರೇ ಅಮ್ಮ ಮಗ ಹೆಂಗಿದಾರೋ ನಿಜವಾಗ್ಲೂ ನಮ್ಗೆ ಶಾಕ್ ಆಗ್ತಿದೆ. ಹೆಂಗೆ ಒದ್ದಾಡ್ತೀಯಾರೋ ಏನು ಮಾಡ್ತೀಯಾರೋ ಪಾಪ. ಇರೋ ಒಂದೇ ಫೋನು, ಯಾವ ಫೋನು ಸಿಗ್ತಿಲ್ಲ, ಸ್ವಿಚ್ ಆಫ್ ಬೇರೆ ಆಗಿತ್ತದು. ನಿಜವಾಗ್ಲೂ ಎಲ್ರಿಗೂ ಹೇಳಕ್ಕೆ ಪದಗಳು ಸಿಗ್ತಿಲ್ಲ. ನೀವು ಅತ್ತಿಗೆ ಪಲ್ಲೆಯವ್ರ ಜೊತೆಗೆ ಮಾತಾಡಿದಾಗ ಅವ್ರು ಏನೆಲ್ಲ ಹೇಳಿದ್ರು ಘಟನೆ ಬಗ್ಗೆ? ಅವ್ರ ಕಣ್ಣು ಮುಂದೆನೇ ಶೂಟ್ ಮಾಡಿದ್ದಾರೆ, ನಮ್ಮನ್ನು ಶೂಟ್ ಮಾಡಿ ಅಂತ ಹೇಳಿದಾಗ ಮೋದಿಗೆ ಹೋಗಿ ಹೇಳ್ಕೊಳ್ಳಿ ಅದಕ್ಕೆ ಬಿಟ್ಟಿರೋದು ಅಂತ ಹೇಳಂಗೆ ಹಿಂದಿಲಿ ಹೇಳಿದ್ದಾರೆ ಅಷ್ಟೇ. ಪಾಪ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಹಿಂಗಾಗಿದೆ, ಅವ್ರು ಇಂಜುರಿ ಆಗಿದೆ, ಟ್ರೀಟ್ಮೆಂಟ್ ಆಗ್ತಿದೆ ಅಂತ ಅಲ್ಲೊಬ್ಬರು IV ಸಂತೋಷ್ ಅಂತ ಅನಿಸುತ್ತೆ ಅವರು ಹೇಳಿದ್ರು ಫೋನಲ್ಲಿ. ಸಂಜೆ ಮೇಲೆ ವಿಷಯ ಹೇಳ್ತೀವಿ ಅಂದ್ರೆ ನಾವು ನ್ಯೂಸ್ ಆಫ್ ಮಾಡಿದ್ವಿ, ನಮಗೂ ದೊಡ್ಡಮ್ಮಂಗೆ ಗೊತ್ತಾಗತ್ತೆ ವಿಷಯ ಅಂತ. ಹಾಗಾಗಿ ಗ್ರಹಚಾರ ಅವರಿಗೆ ಯಾರು ಕಾಣಿಸ್ದೆ ಈ ಟೂರಿಸ್ಟ್ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಮನಸ್ಥಿತಿ ಇದೆಯಲ್ಲ ಅವ್ರದ್ದು. ನಿಜವಾಗ್ಲೂ ಎಂಥ ಕೆಟ್ಟ ಮನಸ್ಥಿತಿನೋ. ಭಯೋತ್ಪಾದಕರ ದಾಳಿಗೆ ಬಲಿಯಾಗೋ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಂದರೆ ದೇಶದ ಮಗನಾಗಿ ಜೀವ ಕೊಟ್ಟಂಗಾಯ್ತು ದೇಶಕ್ಕಾಗಿ. ಇಂಥ ಘಟನೆಗಳ ಹಿನ್ನೆಲೆಯಲ್ಲಿ ಸರ್ಕಾರ ಏನು ಕ್ರಮ ಕೈಗೊಳ್ಳಬೇಕು ಅಂತ ಇದ್ರ ಬಗ್ಗೆ ನಾನು ಹೇಳೋ ಅಂಥದ್ದೇನು, ಆರಾಮಾಗಿ ಅವರು ಶಿಕ್ಷೆ ಯಾರು ಈ ಥರ ಪಾಪ ಏನೋ ಜಾಗ ನೋಡೋಕ್ಕೆ ಅಂತ ಹೋದವರಿಗೆ, ಕೈಯಲ್ಲೇನೋ ಆಯುಧ ಇಲ್ದವರಿಗೆ ಹೋಗ್ಬಿಟ್ಟು ಇವರು ಪ್ರದರ್ಶನ ಮಾಡ್ಯಾರಲ್ಲ ಈ ಥರ ಅವ್ರದ್ದು ಅಷ್ಟು ಹೇಡಿಗಳು ಬಂದೂಕ್ ಪ್ರದರ್ಶನ ಮಾಡ್ಯಾರಲ್ಲ. ಧೈರ್ಯ ಇದ್ದರೆ ನಮ್ಮ ಆರ್ಮಿ ಜೊತೆಗೆ ಅವರು ಬರಲಿ ನೋಡೋಣ. ಆರ್ಮಿ ಮೇಲೇನು ಮಾಡೋಕ್ಕಾಗಲ್ಲ, ಅಟ್ಯಾಕ್ ಮಾಡೋಕ್ಕಾಗಲ್ಲ. ಹಾಗಾಗಿ ಪಾಪ ಯಾರೋ ಟೂರಿಸ್ಟ್ಗಳ ಮೇಲೆ ಏನು ಕೈಲಾಗದಿರೋದು ಪಾಪ ಯಾರೋ ಟೂರಿಸ್ಟ್ಗಳ ಮೇಲೆ ಅಟ್ಯಾಕ್ ಮಾಡ್ತಾರಲ್ಲ, ಆ ಮನಸ್ಥಿತಿಗೆ ನೀವು ಏನು ಹೇಳಬೇಕು? ಇನ್ನೇನು ಹೇಳೋಕ್ಕೆ, ಅವ್ರಿಗೆ ಶಿಕ್ಷೆ ಆಗಬೇಕು. ಎಷ್ಟು ಕೆಟ್ಟದಾಗುತ್ತೋ ಅಷ್ಟು ಶಿಕ್ಷೆ ಆಗಬೇಕು. ನಿಮ್ಮ ಏನು ಇವರಿದ್ರು ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಅವರು, ಆ ಪಲ್ಲವಿ ಅವರು ಲಾಸ್ಟಿಗೆ ನನ್ನನ್ನು ಸಾಯಿಸಿ ಮುಜೇಬಿ ಗೋಲಿ ಮಾರು ಅಂತ ಹೇಳ್ತಾರೆ. ಮಗ ಕೂಡ ಮೆಜುಬಿ ಗೋಲಿ ಮಾರು ಅಂತಾನೆ. ಅಂತ ಏನೋ ಹೊಡೆದಿದ್ದಾರೆ, ಯಾರೋ ನೋಡಿದ್ರೆ ಹೇಳಿದ್ರು ಮುಖ ಎಲ್ಲ ಪಾಪ ಅವನಿಗೂ ಎಲ್ಲ ಅವರಿಗೆ ಕಾಣಿಸೋದೇ ಇಲ್ಲ. ಅಲ್ಲಿರೋ ಎಲ್ಲ ಗಂಡು ಮಕ್ಳನ್ನ ಹೊಡೆದು ಸಾಯಿಸ್ಬಿಡ್ತಾರೆ, ಹೆಣ್ಮಕ್ಳನ್ನ ನೀವೇ ಹೋಗಿ ನೋಡ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ. ಈ ಮನಸ್ಥಿತಿಗೆ ಇದಿಷ್ಟು ಮಂಜುನಾಥ್ ಅವರವರ ಸಹೋದರರ ಮಾತು. ತಮ್ಮ ಅಣ್ಣನ ಸಾವಿನ ಬಗ್ಗೆ ಈ ರೀತಿ ಅಂದ್ರೆ ತಮ್ಮ ದುಃಖವನ್ನು ಸುವರ್ಣ ಜೊತೆಗೆ ತೊಡಗಿಕೊಂಡಿದ್ದಾರೆ. ಶಿವಮೊಗ್ಗದಿಂದ ಕೆಂಪರ್ಸ ಆತಿಥ್ ಜೊತೆ ರಾಜೇಶ್ ಕಾಮತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್.